Social Science, Class 8, Chapter 9. ಸೋಷಿಯಲ್, ಜನರು ಗುಂಪುಗಳಲ್ಲಿ ಒಟ್ಟಾಗಿ ವಾಸಿಸುವ ಬಗ್ಗೆ. ಇನ್ಯೂಮರಬಲ್, ಎಣಿಸಲು ಸಾಧ್ಯವಿಲ್ಲದಷ್ಟು. ಮೆಥಾಡಿಕಲ್, ಎಚ್ಚರಿಕೆಯಿಂದ ಮತ್ತು ಸಂಘಟಿತ ರೀತಿಯಲ್ಲಿ ಮಾಡಲಾಗುತ್ತದೆ. ಸೈಂಟಿಫಿಕ್, ವೈಜ್ಞಾನಿಕ. ಲ್ಯಾಟಿನ್, ರೋಮ್ನಲ್ಲಿ ಒಂದು ಕಾಲದಲ್ಲಿ ಮಾತನಾಡುತ್ತಿದ್ದ ಪ್ರಾಚೀನ ಭಾಷೆ. ಗ್ರೀಕ್, ಗ್ರೀಸ್ನಲ್ಲಿ ಮಾತನಾಡುತ್ತಿದ್ದ ಪ್ರಾಚೀನ ಭಾಷೆ. ಬ್ರಿಟಿಷ್, ಬ್ರಿಟನ್ ಅಥವಾ ಯುನೈಟೆಡ್ ಕಿಂಗ್ಡಮ್ನಿಂದ. ಫ್ರೆಂಚ್, ಫ್ರಾನ್ಸ್ನಿಂದ. ಜರ್ಮನ್, ಜರ್ಮನಿಯಿಂದ. ಲೀಡಿಂಗ್, ಅತಿ ಮುಖ್ಯವಾದ ಅಥವಾ ಉತ್ತಮವಾದ. ನೌನ್ಸ್, ವಸ್ತುಗಳು, ಜನರು ಅಥವಾ ಸ್ಥಳಗಳ ಹೆಸರುಗಳನ್ನು ಸೂಚಿಸುವ ಪದಗಳು. ಸೊಸೈಟಿ, ಸಂಘಟಿತ ರೀತಿಯಲ್ಲಿ ಒಟ್ಟಾಗಿ ವಾಸಿಸುವ ಜನರ ದೊಡ್ಡ ಗುಂಪು. ಎಕ್ಸಿಸ್ಟೆನ್ಸ್, ನಿಜವಾಗಿರುವ ಸ್ಥಿತಿ. ಗೋಲ್ಸ್, ಗುರಿಗಳು ಅಥವಾ ಉದ್ದೇಶಗಳು. ಪರ್ಪಸಸ್, ಏನನ್ನಾದರೂ ಮಾಡುವ ಅಥವಾ ಸೃಷ್ಟಿಸುವ ಕಾರಣಗಳು. ಮೈಂಡ್, ಯೋಚಿಸುವ ಮತ್ತು ಭಾವಿಸುವ ವ್ಯಕ್ತಿಯ ಭಾಗ. ಡಿಫರೆನ್ಸಸ್, ವಿಷಯಗಳು ಒಂದೇ ಆಗಿಲ್ಲದ ವಿಧಾನಗಳು. ಗ್ರೂಪ್ಸ್, ಜನರು ಅಥವಾ ವಸ್ತುಗಳ ಸಂಗ್ರಹಗಳು. ಸ್ಟ್ರೆಂತ್, ಬಲಶಾಲಿಯಾಗಿರುವ ಗುಣ. ಚೇಂಜ್, ವಿಭಿನ್ನವಾಗಿಸಲು ಅಥವಾ ಆಗಲು. ಸೈನ್, ಒಂದು ಗುರುತು ಅಥವಾ ಒಂದು ಸಂಕೇತ. ಪ್ರೋಗ್ರೆಸ್, ಮುಂದಕ್ಕೆ ಸಾಗುವುದು ಅಥವಾ ಉತ್ತಮವಾಗುವುದು. ಆನ್ಸರ್ಸ್, ಪ್ರಶ್ನೆಗಳಿಗೆ ಪ್ರತಿಕ್ರಿಯೆಗಳು. ಅಟೆಂಪ್ಟ್ಸ್, ಏನನ್ನಾದರೂ ಮಾಡಲು ಪ್ರಯತ್ನಿಸುತ್ತದೆ. ಬ್ರಾಂಚ್, ಯಾವುದಾದರೂ ದೊಡ್ಡದರ ಒಂದು ಭಾಗ. ಸ್ಟಡಿ, ಯಾವುದಾದರೊಂದರ ಬಗ್ಗೆ ಕಲಿಯುವ ಕಾರ್ಯ. ಸೋಷಿಯಾಲಜಿ, ಮಾನವ ಸಮಾಜದ ಅಧ್ಯಯನ. ವರ್ಡ್, ಪದ. ಸೋಷಿಯಸ್, ಒಡನಾಡಿ ಅಥವಾ ಸಹವರ್ತಿ ಎಂಬ ಅರ್ಥದ ಲ್ಯಾಟಿನ್ ಪದ. ಲೋಗೋಸ್, ಅಧ್ಯಯನ ಅಥವಾ ವಿಜ್ಞಾನ ಎಂಬ ಅರ್ಥದ ಗ್ರೀಕ್ ಪದ. ಆಗಸ್ಟ್ ಕಾಂಟೆ, ಒಬ್ಬ ಫ್ರೆಂಚ್ ತತ್ವಜ್ಞಾನಿ,
ಸಮಾಜಶಾಸ್ತ್ರದ ಸ್ಥಾಪಕ ಎಂದು ಪರಿಗಣಿಸಲಾಗಿದೆ. ಫ್ಯಾಕ್ಟರ್ಸ್ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರುವ ವಿಷಯಗಳು. ಮ್ಯಾಸಿವರ್ ಒಬ್ಬ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞ. ಪೇಜ್ ಪುಟ. ರಿಲೇಶನ್ಶಿಪ್ಸ್ ಜನರು ಅಥವಾ ವಸ್ತುಗಳ ನಡುವಿನ ಸಂಪರ್ಕಗಳು. ಇಂಪಾರ್ಟೆನ್ಸ್ ಮುಖ್ಯವಾಗಿರುವ ಗುಣ. ಪರ್ಸನಾಲಿಟಿ ಒಬ್ಬ ವ್ಯಕ್ತಿಯನ್ನು ಅನನ್ಯವಾಗಿಸುವ ಗುಣಗಳು. ಡೆವಲಪ್ಮೆಂಟ್ ಬೆಳೆಯುವ ಅಥವಾ ಬದಲಾಗುವ ಪ್ರಕ್ರಿಯೆ. ಪ್ರಾಬ್ಲಮ್ಸ್ ಕಷ್ಟಕರ ಸಂದರ್ಭಗಳು. ಸಿಚುಯೇಷನ್ಸ್ ಸಂದರ್ಭಗಳು ಅಥವಾ ಪರಿಸ್ಥಿತಿಗಳು. ವೆಲ್ಫೇರ್ ಆರೋಗ್ಯ, ಸಂತೋಷ ಮತ್ತು ಯೋಗಕ್ಷೇಮ. ಸೆಕ್ಷನ್ಸ್ ಭಾಗಗಳು ಅಥವಾ ವಿಭಾಗಗಳು. ಆನಿಮಲ್ ಪ್ರಾಣಿ. ಒಪಿನಿಯನ್ ಯಾವುದಾದರೊಂದರ ಬಗ್ಗೆ ಯಾರಾದರೂ ಏನು ಯೋಚಿಸುತ್ತಾರೆ. ಕ್ರಿಯೇಷನ್ ಏನನ್ನಾದರೂ ಮಾಡುವ ಕಾರ್ಯ. ಟೌನ್ ಜನರು ವಾಸಿಸುವ ಸ್ಥಳ, ನಗರಕ್ಕಿಂತ ಚಿಕ್ಕದು. ಆನ್ಸರ್ ಪ್ರಶ್ನೆಗೆ ಪ್ರತಿಕ್ರಿಯೆ. ಇಂಪಾಸಿಬಿಲಿಟಿ ಸಾಧ್ಯವಿಲ್ಲದ ಸ್ಥಿತಿ. ವೆಬ್ ಒಂದು ಜಾಲ ಅಥವಾ ಸಂಪರ್ಕಿತ ವ್ಯವಸ್ಥೆ. ಸೋಷಿಯಲೈಸೇಷನ್ ಸಮಾಜದಲ್ಲಿ ಸ್ವೀಕಾರಾರ್ಹ ರೀತಿಯಲ್ಲಿ ವರ್ತಿಸಲು ಕಲಿಯುವ ಪ್ರಕ್ರಿಯೆ. ಪಿಯರ್ ಗ್ರೂಪ್ಸ್ ಒಂದೇ ವಯಸ್ಸು ಮತ್ತು ಆಸಕ್ತಿಗಳನ್ನು ಹೊಂದಿರುವ ಜನರ ಗುಂಪು. ಮಾಸ್ ಕಮ್ಯುನಿಕೇಷನ್ ಅನೇಕ ಜನರೊಂದಿಗೆ ಒಂದೇ ಬಾರಿಗೆ ಮಾಹಿತಿ ಹಂಚಿಕೊಳ್ಳುವುದು. ನರ್ಚರೆನ್ಸ್ ಪೋಷಣೆ ಮತ್ತು ಪ್ರೋತ್ಸಾಹ. ಸೆಕ್ಯೂರಿಟಿ ಹಾನಿಯಿಂದ ಸುರಕ್ಷಿತವಾಗಿರುವ ಸ್ಥಿತಿ. ಪೇರೆಂಟ್ಸ್ ಪೋಷಕರು, ತಾಯಿ ಮತ್ತು ತಂದೆ. ಹಾರ್ಮನಿ ಒಪ್ಪಂದ ಅಥವಾ ಶಾಂತಿಯ ಸ್ಥಿತಿ. ಲೈಫ್ ಜೀವಂತವಾಗಿರುವ ಸ್ಥಿತಿ. ನೆಸೆಸಿಟಿ ಅಗತ್ಯವಿರುವ ಏನಾದರೂ. ಎನ್ವಿರಾನ್ಮೆಂಟ್ ನಮ್ಮ ಸುತ್ತಲಿನ ನೈಸರ್ಗಿಕ ಪ್ರಪಂಚ. ಕ್ವಾಲಿಟೀಸ್ ವೈಶಿಷ್ಟ್ಯಗಳು ಅಥವಾ ಗುಣಲಕ್ಷಣಗಳು. ಇಂಡಿವಿಜುವಲ್ ಒಬ್ಬ ವ್ಯಕ್ತಿ. ಟ್ರುತ್ ನಿಜ. ಸ್ಟೇಟ್ಮೆಂಟ್ ಯಾವುದಾದರೊಂದರ ಸ್ಪಷ್ಟ ಅಭಿವ್ಯಕ್ತಿ.
ಇನ್ಸ್ಟೆನ್ಸ್, ಒಂದು ಉದಾಹರಣೆ. ಕಮಲ, ಒಂದು ಹುಡುಗಿಯ ಹೆಸರು. ಮಿಡ್ನಪೋರ್, ಒಂದು ಸ್ಥಳದ ಹೆಸರು. ಫಾರೆಸ್ಟ್, ಕಾಡು, ಮರಗಳಿಂದ ಆವೃತ್ತವಾದ ದೊಡ್ಡ ಪ್ರದೇಶ. ಫ್ಲೆಶ್, ಸ್ನಾಯು ಮತ್ತು ಕೊಬ್ಬು ಸೇರಿದಂತೆ ದೇಹದ ಮೃದುವಾದ ಭಾಗ. ಕಂಪನಿ, ಇತರರೊಂದಿಗೆ ಇರುವುದು. ಹ್ಯೂಮನ್ ಬೀಯಿಂಗ್ಸ್, ಮಾನವರು. ಚಿಲ್ಡ್ರನ್, ಚಿಕ್ಕ ಮಕ್ಕಳು. ನೇಚರ್, ಎಸೆನ್ಸ್, ಯಾವುದಾದರೊಂದರ ಮೂಲಭೂತ ಗುಣ ಅಥವಾ ಲಕ್ಷಣ. ಸೋಷಿಯಲ್ ಸೈಂಟಿಸ್ಟ್ಸ್, ಮಾನವ ಸಮಾಜ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುವ ಜನರು. ಫೀಲಿಂಗ್ಸ್, ಭಾವನೆಗಳು. ಹಂಗರ್, ಹಸಿವು. ಸ್ಲೀಪಿನೆಸ್, ನಿದ್ರೆ ಮಾಡಲು ಅಗತ್ಯವಿರುವ ಭಾವನೆ. ಸಾರೋ, ಆಳವಾದ ದುಃಖದ ಭಾವನೆ. ಹ್ಯಾಪಿನೆಸ್, ಸಂತೋಷವಾಗಿರುವ ಸ್ಥಿತಿ. ಸಿಗ್ನಲ್ಸ್, ಮಾಹಿತಿ ನೀಡುವ ಕಾರ್ಯಗಳು ಅಥವಾ ಶಬ್ದಗಳು. ಬಾಡಿ ಲ್ಯಾಂಗ್ವೇಜ್, ದೇಹದ ಚಲನೆಗಳ ಮೂಲಕ ಸಂವಹನ. ಫಾದರ್, ತಂದೆ, ಒಬ್ಬ ಪುರುಷ ಪೋಷಕ. ಮದರ್, ತಾಯಿ, ಒಬ್ಬ ಸ್ತ್ರೀ ಪೋಷಕ. ಬ್ರದರ್, ಸಹೋದರ, ಒಬ್ಬ ಗಂಡು ಒಡಹುಟ್ಟಿದವನು. ಸಿಸ್ಟರ್, ಒಬ್ಬಳು ಹೆಣ್ಣು ಒಡಹುಟ್ಟಿದವಳು. ಅಂಕಲ್, ನಿಮ್ಮ ತಾಯಿ ಅಥವಾ ತಂದೆಯ ಸಹೋದರ. ಆಂಟ್, ನಿಮ್ಮ ತಾಯಿ ಅಥವಾ ತಂದೆಯ ಸಹೋದರಿ. ಟೆಕ್ಸ್ಟ್ ಬುಕ್ಸ್, ಅಧ್ಯಯನಕ್ಕಾಗಿ ಬಳಸುವ ಪುಸ್ತಕಗಳು. ಮಾಸ್ ಮೀಡಿಯಾ, ಅನೇಕ ಜನರೊಂದಿಗೆ ಸಂವಹನ ಮಾಡುವ ವಿಧಾನಗಳು, ಟಿವಿ ಅಥವಾ ವೃತ್ತಪತ್ರಿಕೆಗಳಂತೆ. ಸಿವಿಲೈಸೇಷನ್, ಮಾನವ ಸಮಾಜದ ಮುಂದುವರಿದ ಸ್ಥಿತಿ. ಆಸ್ಪೆಕ್ಟ್, ಯಾವುದಾದರೊಂದರ ಒಂದು ನಿರ್ದಿಷ್ಟ ಭಾಗ ಅಥವಾ ವೈಶಿಷ್ಟ್ಯ.
ಸೋಷಿಯಾಲಜಿಸ್ಟ್ ಮಾನವ ಸಮಾಜವನ್ನು ಅಧ್ಯಯನ ಮಾಡುವ ಜನರು. ಸ್ಟೇಜಸ್ ಅಭಿವೃದ್ಧಿಯ ಹಂತಗಳು. ಕಲ್ಚರ್ ಒಂದು ಗುಂಪಿನ ಜನರ ಜೀವನ ವಿಧಾನ. ಬಿಹೇವಿಯರ್ ಒಬ್ಬ ವ್ಯಕ್ತಿ ವರ್ತಿಸುವ ವಿಧಾನ. ಹರ್ಬರ್ಟ್ ಸ್ಪೆನ್ಸರ್ ಒಬ್ಬ ಪ್ರಸಿದ್ಧ ಇಂಗ್ಲಿಷ್ ಸಮಾಜಶಾಸ್ತ್ರಜ್ಞ. ಸೆಂಚುರಿ 100 ವರ್ಷಗಳ ಅವಧಿ. ಎವಲ್ಯೂಷನ್ ಯಾವುದಾದರೊಂದರ ಕ್ರಮೇಣ ಅಭಿವೃದ್ಧಿ. ಎಮೈಲ್ ದುಖೆನ್ ಒಬ್ಬ ಪ್ರಸಿದ್ಧ ಫ್ರೆಂಚ್ ಸಮಾಜಶಾಸ್ತ್ರಜ್ಞ. ಪಾರ್ಟ್ ಸೆಕ್ಷನ್ ಯಾವುದಾದರೊಂದರ ತುಂಡು ಅಥವಾ ವಿಭಾಗ. ಮ್ಯಾಕ್ಸ್ ವೆಬರ್ ಒಬ್ಬ ಪ್ರಸಿದ್ಧ ಜರ್ಮನ್ ಸಮಾಜಶಾಸ್ತ್ರಜ್ಞ. ಫೀಲ್ಡ್ಸ್ ಅಧ್ಯಯನ ಅಥವಾ ಕೆಲಸದ ಕ್ಷೇತ್ರಗಳು. ಎಕನಾಮಿಕ್ಸ್ ಹಣ ಮತ್ತು ಸರಕುಗಳನ್ನು ಹೇಗೆ ತಯಾರಿಸಲಾಗುತ್ತದೆ ಮತ್ತು ಬಳಸಲಾಗುತ್ತದೆ ಎಂಬುದರ ಅಧ್ಯಯನ. ಫಿಲಾಸಫಿ ಜ್ಞಾನ, ಸತ್ಯ ಮತ್ತು ಜೀವನದ ಬಗ್ಗೆ ಆಲೋಚನೆಗಳ ಅಧ್ಯಯನ. ಹಿಸ್ಟರಿ ಹಿಂದಿನ ಘಟನೆಗಳ ಅಧ್ಯಯನ. ಲೇಬರ್ ಫೋರ್ಸ್ ಒಂದು ದೇಶ ಅಥವಾ ಪ್ರದೇಶದಲ್ಲಿ ಕೆಲಸ ಮಾಡಲು ಸಮರ್ಥರಾಗಿರುವ ಎಲ್ಲಾ ಜನರು. ಕ್ರಿಶ್ಚಿಯನ್ ರಿಲಿಜನ್ ಯೇಸು ಕ್ರಿಸ್ತನ ಬೋಧನೆಗಳನ್ನು ಆಧರಿಸಿದ ಒಂದು ಧರ್ಮ. ಕಾರ್ಲ್ ಮಾರ್ಕ್ಸ್ ಸಮಾಜ ಮತ್ತು ಅರ್ಥಶಾಸ್ತ್ರದ ಬಗ್ಗೆ ಒಬ್ಬ ಪ್ರಸಿದ್ಧ ಜರ್ಮನ್ ಚಿಂತಕ. ಸ್ಕೋಪ್ ಯಾವುದಾದರೊಂದರ ವ್ಯಾಪ್ತಿ. ಬಾಂಬೆ ಯೂನಿವರ್ಸಿಟಿ ಭಾರತದಲ್ಲಿನ ಒಂದು ವಿಶ್ವವಿದ್ಯಾಲಯ. ಜಿ.ಎಸ್. ಗುರ್ರೆ ಒಬ್ಬ ಪ್ರಸಿದ್ಧ ಭಾರತೀಯ ಸಮಾಜಶಾಸ್ತ್ರಜ್ಞ. ಎಂ.ಎನ್. ಶ್ರೀನಿವಾಸ್ ಒಬ್ಬ ಪ್ರಸಿದ್ಧ ಭಾರತೀಯ ಸಮಾಜಶಾಸ್ತ್ರಜ್ಞ. ಎ.ಆರ್. ದೇಸಾಯಿ ಒಬ್ಬ ಪ್ರಸಿದ್ಧ ಭಾರತೀಯ ಸಮಾಜಶಾಸ್ತ್ರಜ್ಞ. ಎಸ್.ಸಿ. ದುಬೆ ಒಬ್ಬ ಪ್ರಸಿದ್ಧ ಭಾರತೀಯ ಸಮಾಜಶಾಸ್ತ್ರಜ್ಞ. ವರ್ಬ್ಸ್ ಕಾರ್ಯಗಳನ್ನು ವಿವರಿಸುವ ಪದಗಳು. ಕಾಂಟೆಂಪ್ಲೇಟ್ ಯಾವುದಾದರೊಂದರ ಬಗ್ಗೆ ಆಳವಾಗಿ ಯೋಚಿಸಲು. ಅರೈಸ್ ಅಸ್ತಿತ್ವಕ್ಕೆ ಬರಲು ಅಥವಾ ಕಾಣಿಸಿಕೊಳ್ಳಲು. ಯುನೈಟ್ಸ್ ಒಟ್ಟಿಗೆ ಸೇರಿಕೊಳ್ಳುತ್ತದೆ. ಒರಿಜಿನೇಟೆಡ್ ನಿರ್ದಿಷ್ಟ ಮೂಲದಿಂದ ಪ್ರಾರಂಭವಾಯಿತು ಅಥವಾ ಬಂದಿತು. ಮೀನ್ಸ್ ಸೂಚಿಸುತ್ತದೆ ಅಥವಾ ತಿಳಿಸಲು ಉದ್ದೇಶಿಸುತ್ತದೆ. ಯೂಸ್ಡ್ ಬಳಸಲಾಗುತ್ತದೆ. ಅಂಡರ್ಗೋ ಏನನ್ನಾದರೂ ಅನುಭವಿಸಲು. ಗಿವ್
ಏನನ್ನಾದರೂ ಒದಗಿಸಲು ಅಥವಾ ಪ್ರಸ್ತುತಪಡಿಸಲು. ಪ್ರಮೋಟ್, ಏನನ್ನಾದರೂ ಬೆಳೆಯಲು ಅಥವಾ ಯಶಸ್ವಿಯಾಗಲು ಸಹಾಯ ಮಾಡಲು. ಕ್ಲೋಸ್ ಐಸ್, ನಿಮ್ಮ ಕಣ್ಣುಗಳನ್ನು ಮುಚ್ಚಲು. ಆಸ್ಕ್, ಯಾರಿಗಾದರೂ ಪ್ರಶ್ನೆ ಕೇಳಲು. ಡಿಸೈರ್ಸ್, ಬಲವಾದ ಆಸೆಗಳು. ಲಿವ್, ಜೀವಂತವಾಗಿರುವುದು. ಲರ್ನ್, ಜ್ಞಾನ ಅಥವಾ ಕೌಶಲ್ಯವನ್ನು ಪಡೆಯಲು. ಸ್ಟಡಿ, ಯಾವುದಾದರೊಂದರ ಬಗ್ಗೆ ಕಲಿಯಲು. ಪ್ಲೇ ಗೇಮ್ಸ್, ವಿನೋದಕ್ಕಾಗಿ ಆಟಗಳಲ್ಲಿ ಭಾಗವಹಿಸಲು. ಎಕ್ಸ್ಪೀರಿಯನ್ಸ್, ಏನನ್ನಾದರೂ ಅನುಭವಿಸಲು ಅಥವಾ ಭಾವಿಸಲು. ಎನೇಬಲ್ಸ್, ಏನನ್ನಾದರೂ ಸಾಧ್ಯವಾಗಿಸುತ್ತದೆ. ಪ್ರೊವೈಡ್ಸ್, ಏನನ್ನಾದರೂ ನೀಡುತ್ತದೆ. ಗ್ರೋ, ದೊಡ್ಡದಾಗಲು ಅಥವಾ ಅಭಿವೃದ್ಧಿಪಡಿಸಲು. ಇಂಟರಾಕ್ಟಿಂಗ್, ಇತರರೊಂದಿಗೆ ಸಂವಹನ ಮಾಡುವುದು ಅಥವಾ ಇರುವುದು. ಲೀಡ್, ಮಾರ್ಗದರ್ಶನ ಮಾಡಲು ಅಥವಾ ನಿರ್ದೇಶಿಸಲು. ಇಂಬೈಬ್, ಹೀರಿಕೊಳ್ಳಲು ಅಥವಾ ತೆಗೆದುಕೊಳ್ಳಲು. ಸೋಷಿಯಲೈಸ್ಡ್, ಸಮಾಜದಲ್ಲಿ ಸ್ವೀಕಾರಾರ್ಹ ರೀತಿಯಲ್ಲಿ ವರ್ತಿಸಲು ಕಲಿತುಕೊಂಡರು. ಫೌಂಡ್, ಕಂಡುಹಿಡಿಯಲಾಯಿತು ಅಥವಾ ಪತ್ತೆ ಹಚ್ಚಲಾಯಿತು. ಸ್ಪೆಂಟ್, ಸಮಯ ಅಥವಾ ಹಣವನ್ನು ಬಳಸಿದರು. ವಾಕ್, ಕಾಲ್ನಡಿಗೆಯಲ್ಲಿ ಚಲಿಸಲು. ಬಿಹೇವ್, ಒಂದು ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸಲು. ಅವೇರ್, ಯಾವುದೋ ಒಂದರ ಬಗ್ಗೆ ತಿಳಿದಿರುವುದು. ಬಿಹೇವ್, ಒಂದು ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸಲು. ಪ್ರೂವ್ಡ್, ಏನನ್ನಾದರೂ ನಿಜವೆಂದು ತೋರಿಸಿದರು. ಎಕ್ಸ್ಪೆರಿಮೆಂಟ್ಸ್, ಏನನ್ನಾದರೂ ಕಂಡುಹಿಡಿಯಲು ವೈಜ್ಞಾನಿಕ ಪರೀಕ್ಷೆಗಳು. ಎಕ್ಸ್ಪ್ರೆಸ್, ನೀವು ಏನು ಯೋಚಿಸುತ್ತೀರಾ ಅಥವಾ ಭಾವಿಸುತ್ತೀರಿ ಎಂಬುದನ್ನು ತೋರಿಸಲು ಅಥವಾ ಹೇಳಲು. ಕನ್ವೆ, ಸಂವಹಿಸಲು ಅಥವಾ ತಿಳಿಪಡಿಸಲು. ಬಿಕಮ್ಸ್, ಯಾವುದಾದರೂ ಆಗಿ ಬದಲಾಗುತ್ತದೆ. ನೋಸ್, ಮಾಹಿತಿ ಅಥವಾ ತಿಳುವಳಿಕೆಯನ್ನು ಹೊಂದಿದೆ. ಟ್ರೀಟೆಡ್, ಯಾರೊಂದಿಗಾದರೂ ಒಂದು ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸಿದರು. ಡೆವಲಪ್ಡ್, ಬೆಳೆಯಿತು ಅಥವಾ ಹೆಚ್ಚು ಮುಂದುವರಿಯಿತು.